ರಾಜ್ಯದಲ್ಲಿ ಗ್ಯಾರಂಟಿ ಯೋಜನೆಗಳ ಮರುಪರಿಷ್ಕರಣೆ ಮಾಡುವ ವಿಚಾರ ಸಂಬಂಧ ಇವತ್ತು ವಿಧಾನಸೌಧದಲ್ಲಿ ಸಿಎಂ ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ ಅವರು ಸಭೆಯನ್ನ ಮಾಡಿದ್ರು. ರಾಜ್ಯದಲ್ಲಿ ಗ್ಯಾರಂಟಿ ಯೋಜನೆಗಳ ಒಂದು ಪರಿಷ್ಕರಣೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮೇಜರ್ ಸರ್ಜರಿಯನ್ನ ಮಾಡಲಿಕ್ಕೆ ಮುಂದಾಗ್ತಾ ಇದ್ದಾರೆ. ವಿಧಾನಸೌಧದಲ್ಲಿ ಅಧಿಕಾರಿಗಳ ಜೊತೆ ಸಿಎಂ ಡಿಕೆಶಿ ಸಭೆಯನ್ನ ಮಾಡಿದ್ರು. ಅನರ್ಹರ ಅಕೌಂಟ್ಗೆ 100 ಕೋಟಿ ಈಗ ಆಲ್ರೆಡಿ ಸಲ್ಲಿಕೆ ಆಗಿದೆ. ಆ ನಿಟ್ಟಿನಲ್ಲಿ ಅದನ್ನು ತಡೆಗಟ್ಟಬೇಕು, ಅರ್ಹರಿಗೆ ಮಾತ್ರ ನಮ್ಮ ಗ್ಯಾರಂಟಿಗಳು ಅಂತ ಮೊನ್ನೆ ಕೂಡ ಸಭೆ ಮಾಡಿದಂಥ ಸಂದರ್ಭದಲ್ಲಿ ಹೇಳಿದ್ರು. HK ಪಾಟೀಲ್, CS ಶಾಲಿನಿ ರಜನೀಶ್ ಕೂಡ ಆ ಸಭೆಯಲ್ಲಿ ಭಾಗಿಯಾಗಿದ್ರು. ಜೊತೆಗೆ ಒಂದಿಷ್ಟು ಯೋಜನೆಗಳು ನಿಜಕ್ಕೂ ಅನರ್ಹರಿಗೆ ಸಿಗಬಾರ್ದು, ಅರ್ಹರಿಗೆ ಸಿಗಬೇಕು. ಗೃಹಲಕ್ಷ್ಮಿ ಯೋಜನೆಯ ದುರುಪಯೋಗವನ್ನು ತಡೆಗಟ್ಟಲಿಕ್ಕೆ ಈಗ ಸಾಕಷ್ಟು ಸಿಎಂ ಡಿಕೆ ಶಿವಕುಮಾರ್ ಈಗ ಪ್ಲಾನ್ ಮಾಡ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಇವತ್ತು ವಿಧಾನಸೌಧದಲ್ಲಿ ಅಧಿಕಾರಿಗಳ ಜೊತೆ ಸಿಎಂ ಸಭೆಯನ್ನ ಮಾಡಿದ್ರು. ಮೃತಪಟ್ಟವರ ಖಾತೆಗೆ ಗೃಹಲಕ್ಷ್ಮಿ ಹಣ 100 ಕೋಟಿ ಜಮೆ ಆಗಿದೆ ಅಂತ ಮೊನ್ನೆ ಕೂಡ ಹೇಳಿದ್ರು. ಯೋಜನೆಯ ದುರುಪಯೋಗಕ್ಕೆ ನಾವು ಬ್ರೇಕ್ ಹಾಕ್ತಾ ಇದ್ದೀವಿ, ಅರ್ಹರಿಗೆ ನಾವು ಯಾವುದೇ ರೀತಿಯಾದಂತಹ ಕಟ್ ಆಫ್ ಮಾಡ್ತಾ ಇಲ್ಲ ಅಂತ ಹೇಳ್ತಾ ಇದ್ರು. ಗೃಹಲಕ್ಷ್ಮಿ ನಿಜಕ್ಕೂ ಕರ್ನಾಟಕ ರಾಜ್ಯದ ಮಹಿಳೆಯರ ಮನೆಗದ್ದಂತಹ ಯೋಜನೆ. ಅನೇಕ ಮಹಿಳೆಯರು ಸಾಕಷ್ಟು ಈ ಒಂದು ಯೋಜನೆಯಿಂದ ಬೆನಿಫಿಟ್ ಅನ್ನು ಪಡ್ಕೊಂಡಿದ್ದಾರೆ, ಸಾಕಷ್ಟು ವಾಹನ ತೆಗೆದುಕೊಂಡಿದ್ದಾರೆ, ಮತ್ತೆ ಸಾಕಷ್ಟು ತನ್ನದೇ ಆದಂತಹ ಒಂದು ಕೆಲಸ ಕಾರ್ಯಗಳಿಗೆ ಈ ಹಣವನ್ನು ಉಪಯೋಗ ಮಾಡಿಕೊಂಡಿದ್ದಾರೆ. ಮತ್ತೆ ಸ್ವಸಹಾಯಕ್ಕಾಗಿ ಆ ಒಂದಿಷ್ಟು ವ್ಯಾಪಾರ ಬಿಸ್ನೆಸ್ ಅನ್ನು ಮಾಡಲಿಕ್ಕೂ ಕೂಡ ಬಳಸ್ಕೊಂಡಿದ್ದಾರೆ. ಏಕಾಏಕಿಯಾಗಿ ಮತ್ತೆ ನೀವು ಮರುಪರಿಷ್ಕರಣೆ ಮಾಡ್ತೀರಾ ಅಥವಾ ಮತ್ತೆ ಮರು ಅರ್ಜಿಯನ್ನು ಹಾಕಬೇಕು ಅಂದರೆ ನಿಜಕ್ಕೂ ಇದು ಬೇಸರದ ವಿಚಾರ ಅಂತ ಅರ್ಹ ಫಲಾನುಭವಿಗಳು ಹೇಳ್ತಾ ಇದ್ರು. ಆದರೆ ಆಲ್ರೆಡಿ 100 ಕೋಟಿ ಹಣ ಸತ್ತವರ ಅಕೌಂಟಿಗೆ ಹೋಗಿದೆ ಅಂತೆ, ಜೊತೆಗೆ GST ಪೇಯರ್ಸ್, ಟ್ಯಾಕ್ಸ್ ಪೇಯರ್ ಅಕೌಂಟಿಗೆ ಹೋಗಿದೆ ಅಂತ ಮೊನ್ನೆ ಕೂಡ ಡಿಕೆ ಶಿವಕುಮಾರ್ ಕಳವಳವನ್ನು ವ್ಯಕ್ತಪಡಿಸ್ತಾ ಇದ್ರು. ಹಾಗಾಗಿ ಒಂದು ಸರ್ಜರಿಯನ್ನು ಮಾಡಲೇಬೇಕಾಗಿದೆ, ಕಟ್ಟುನಿಟ್ಟಿನ ಕ್ರಮವನ್ನು ತೆಗೆದುಕೊಳ್ಳಲೇಬೇಕಾಗಿದೆ. ಆ ನಿಟ್ಟಿನಲ್ಲಿ ಇವತ್ತು ಮಾಜಿ ಸಚಿವ HK ಪಾಟೀಲ್ ಜೊತೆಗೆ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ಅವರ ಜೊತೆಗೆ ಡಿಕೆ ಶಿವಕುಮಾರ್ ಇವತ್ತು ಬಹಳ ಮಹತ್ವದ ಒಂದು ಸಭೆಯನ್ನು ಮಾಡಿದ್ದಾರೆ. ಒಬ್ಬ ಅರ್ಹ ಫಲಾನುಭವಿಗೂ ನಾವು ತೊಂದರೆ ಮಾಡಲ್ಲ, ಆ ನಿಟ್ಟಿನಲ್ಲಿ ನಾವು ಕ್ರಮಗಳನ್ನು ತೆಗೆದುಕೊಳ್ತೀವಿ. ಯಾಕಂದ್ರೆ ಈ ಹಿಂದೆ ಅಂದ್ರೆ ಈಗ 3 ವರ್ಷಗಳ ಕಾಲ ಯಾರ ಅಕೌಂಟಿಗೆ ಹಣ ಹೋಗ್ತಾ ಇದೆ, ಯಾವ ರಾಜ್ಯದ ಮಹಿಳೆಯರು ಇದರ ಬೆನಿಫಿಟ್ ಅನ್ನು ಪಡ್ಕೊಳ್ತಾ ಇದ್ದಾರೆ, ಇದು ನಮಗೆ ಗೊತ್ತಾಗ್ತಾ ಇರಲಿಲ್ಲ. ಈಗ ಸರ್ಕಾರಕ್ಕೆ ಒಂದು ಲೆಕ್ಕ ಸಿಕ್ಕಿದೆ, ಮೃತಪಟ್ಟವರು ಎಷ್ಟು ರಾಜ್ಯದಲ್ಲಿ, ಆಯಾ ಜಿಲ್ಲೆಯಲ್ಲಿ ಎಷ್ಟೆಷ್ಟು ಜನ ಮಹಿಳೆಯರು ಮೃತಪಟ್ಟಿದ್ದಾರೆ, ಜೊತೆಗೆ ಎಷ್ಟು ಜನ ಟ್ಯಾಕ್ಸ್ ಅನ್ನು ಕಟ್ತಾ ಇದ್ದಾರೆ, ಎಲ್ಲ ಲೆಕ್ಕಾಚಾರಗಳು ಈಗ ಸರ್ಕಾರಕ್ಕೆ ಸಿಕ್ಕಿದೆ ಲಿಸ್ಟು. ಹಾಗಾಗಿ ಆ ಅಂಕಿ ಅಂಶಗಳ ಪ್ರಕಾರ ನಿಜಕ್ಕೂ ನಾವು ಅರ್ಹರಿಗೆ ಮಾತ್ರ ಆ ಯೋಜನೆಗಳನ್ನು ಕೊಡೋದು, ಅಥವಾ ಬೇರೆ ರಾಜ್ಯದ ಮಹಿಳೆಯರು ಈ ಒಂದು ಬೆನಿಫಿಟ್ ಅನ್ನು ಪಡ್ಕೊಳ್ತಾ ಇದ್ರೆ ಅದಕ್ಕೆ ನಮ್ಮ ಸಹಮತ ಇಲ್ಲ. ಹಾಗಾಗಿ ಈಗ ಮರು ಅರ್ಜಿಯನ್ನ ಹಾಕಬೇಕು, ಜೊತೆಗೆ ಅವರು ಮತದಾನದ ಹಕ್ಕನ್ನು ಹೊಂದಿರಬೇಕು. ಆಗ ಅವರಿಗೆ ಗೊತ್ತಾಗ್ತದೆ ಅವರು ನಮ್ಮ ರಾಜ್ಯದವರ ಬೇರೆ ರಾಜ್ಯದವರು ಅಂತ. ಮತ್ತೆ ಯಾವ ಬ್ಯಾಂಕಲ್ಲಿ ವ್ಯವಹಾರ ಮಾಡ್ತಾ ಇದ್ದಾರೆ, ಯಾವ ಬ್ಯಾಂಕಿಂದ ಈ 2,000 ರೂಪಾಯಿ ಹಣವನ್ನು ಅವರು ತಗೊಳ್ತಾ ಇದ್ದಾರೆ, ಜೊತೆಗೆ ಈ ಹಣವನ್ನು ಬೇರೆ ಬೇರೆ ಉದ್ದೇಶಗಳಿಗೆ ಬಳಕೆ ಏನಾದರೂ ಮಾಡ್ತಾ ಇದ್ದಾರಾ, ಈ ಹಣವನ್ನು ಸಾಲ ರೂಪದಲ್ಲಿ ಕೊಡ್ತಾ ಇದ್ದಾರಾ, ಈ ರೀತಿಯಾದಂತಹ ಎಲ್ಲ ಲೆಕ್ಕಾಚಾರಗಳನ್ನು ಕೂಡ ಇವಾಗ ಹಾಕಿ ಸರ್ಕಾರ ಒಂದು ಮೇಜರ್ ಸರ್ಜರಿಯನ್ನು ಮಾಡಲಿಕ್ಕೆ ಈಗ ಮುಂದಾಗ್ತಾ ಇದೆ. ಬರೀ ಗೃಹಲಕ್ಷ್ಮಿ ಅಷ್ಟೇ ಅಂತಲ್ಲ, ಈಗ ಗೃಹಜ್ಯೋತಿ ಅಂತ ಏನು ಯೋಜನೆ ಇದೆಯಲ್ಲ, 200 ಯೂನಿಟ್ ಉಚಿತವಾದಂತಹ ವಿದ್ಯುತ್ತನ್ನ ಕೊಡುವಂಥದ್ದು, ಅದು ಸುಮಾರು 1,60,000 ಜನ ಈಗ ಬೆನಿಫಿಟ್ ತಗೊಳ್ತಾ ಇದ್ದಾರೆ. ಆದರೆ ಏನಾಗ್ತಾ ಇದೆ ಅಂದರೆ ಆ ಯೋಜನೆಯಲ್ಲೇನೆ ಗೃಹ ಬಳಕೆಗೆ ಬಳಸ್ಕೊಳ್ಬೇಕಾದಂತಹ ಒಂದು ಯೋಜನೆ. ಆದರೆ ಏನಾಗ್ತಾ ಇದೆ ಅಂದರೆ ಮೇಲ್ಗಡೆ ಮನೆ ಇರ್ತದೆ, ಕೆಳಗಡೆ ಅಂಗಡಿ ಮಳಿಗೆ ಇರ್ತದೆ, ಎರಡಕ್ಕೂ ಬಳಕೆ ಆಗ್ತಾ ಇದೆ. ಹಾಗಾಗಿ ನಾವು ಕಮರ್ಷಿಯಲ್ ಆಗಿ ಕೊಡ್ತಾ ಇಲ್ಲ, ಕೇವಲ ಗೃಹ ಬಳಕೆಗೆ ಮಾತ್ರ ನಾವು ಕೊಡ್ತಾ ಇರೋದು ಅಂತ ಹೇಳ್ತಾ ಇದ್ರು. ಇದೇ ರೀತಿಯಲ್ಲಿ ಸಾಕಷ್ಟು ಈಗ ಗೃಹಲಕ್ಷ್ಮಿ ಇರ್ಬೋದು, ಗೃಹ ಜ್ಯೋತಿ ಇರ್ಬೋದು, ಅಥವಾ ಪೆನ್ಷನ್ ಇರ್ಬೋದು, ಈ ಥರ ಬೇರೆ ಬೇರೆ ವಿಚಾರಗಳಿಗೆ ಈಗ ಡಿಕೆ ಶಿವಕುಮಾರ್ ಸಾಕಷ್ಟು ಮೇಜರ್ ಸರ್ಜರಿಗೆ ಮುಂದಾಗಿದ್ದಾರೆ. ಸರ್ಕಾರದ ಹಣ, ಈ ಸರ್ಕಾರದ ಹಣ ಯಾರ್ದು? ಜನರ, ವಿವಿಧ ವರ್ಗದ ಜನರ ತೆರಿಗೆ ಹಣ. ಅದನ್ನು ಒಂದು ಆರ್ಥಿಕವಾಗಿ ದುರ್ಬಲ ಆಗಿರುವಂತಹ ಜನರಿಗೆ, ದುಡಿಲಿಕ್ಕೆ ಅಸಾಧ್ಯವಾಗಿರುವಂತಹ ಜನರಿಗೆ ಟೋಟಲಿ ಈ ಜಾಸ್ತಿ ಬೆನಿಫಿಟ್ ಇದು ಮಹಿಳೆಯರಿಗೆ ಹೋಗ್ತಾ ಇದೆ. ಹಾಗಾಗಿ ಅಂಥವ್ರಿಗೆ ಇರುವಂಥದ್ದು ನಮ್ಮದು ಈ ಯೋಜನೆ, ಇದು ಅನರ್ಹರ ಪಾಲಾಗ್ತಾ ಇದೆ. ಇದಕ್ಕೆ ಸರ್ಕಾರ ಸಹಮತವನ್ನು ಕೊಡಲ್ಲ ಅಂತ ಒಂದು ಕಡೆ ಕಟ್ಟುನಿಟ್ಟಿನ ಕ್ರಮಕ್ಕೆ ಈಗ ಮುಂದಾದಂತೆ ಕಾಣಿಸ್ತಾ ಇದೆ. ಹಾಗಾಗಿ ಇವತ್ತು ಒಂದು ಮಹತ್ವದ ಸಭೆಯನ್ನು ಮಾಡಿದ್ರು. ಆ ಮಹತ್ವದ ಸಭೆಯಲ್ಲಿ ಒಂದು ನಿರ್ಧಾರಗಳನ್ನು ಕೂಡ ತೆಗೆದುಕೊಂಡಿದ್ದಾರೆ. ಅಧಿಕಾರಿಗಳಿಗೂ ಕೂಡ
ಸಿಎಂ ಡಿ ಕೆ ಶಿವಕುಮಾರ್ಗೆ ಸೂಚನೆಯನ್ನು ಕೊಟ್ಟಿದ್ದಾರೆ. ಅಂದರೆ ಈ ಯೋಜನೆಗಳಿಗೆ ಸಂಬಂಧಪಟ್ಟ ಹಾಗೆ ಏನೇನೆಲ್ಲ ಕ್ರಮಗಳನ್ನು ತೆಗೆದುಕೊಳ್ಬೇಕು, ಜಿಲ್ಲಾ ಮಟ್ಟದಲ್ಲಿ, ತಾಲೂಕು ಮಟ್ಟದಲ್ಲಿ, ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಏನೇನೆಲ್ಲ ಕ್ರಮಗಳನ್ನು ತೆಗೆದುಕೊಳ್ಬೇಕಾಗ್ತದೆ ಅನ್ನುವಂಥದ್ದು ಕೂಡ ಈಗ ಬಹಳ ಮುಖ್ಯವಾಗ್ತದೆ. ಯಾಕಂದರೆ ಆಲ್ರೆಡಿ ಎಷ್ಟು ಜನ ಇಡೀ ರಾಜ್ಯದಾದ್ಯಂತ ಮೃತಪಟ್ಟಿದ್ದಾರೆ, ಎಷ್ಟು ಜನ ಮಹಿಳೆಯರು ಈಗ ಟ್ಯಾಕ್ಸ್ ಪೇಯರ್ಸ್ ಇದ್ದಾರೆ, GST ಪೇಯರ್ಸ್ ಎಷ್ಟು ಜನ ಇದ್ದಾರೆ, ಎಲ್ಲ ಲೆಕ್ಕಾಚಾರಗಳು ಈಗ ಸಿಕ್ಕಿದ ಮೇಲೆ ಮತ್ತೆ ಇವತ್ತೊಂದು ಸಭೆಯನ್ನು ಮಾಡಿದ್ದಾರೆ. ಈ ಸಭೆಯಲ್ಲಿ ಸಾಕಷ್ಟು ಮಹತ್ವದ ನಿರ್ಧಾರಗಳನ್ನು ಕೂಡ ತೆಗೆದುಕೊಂಡಿದ್ದಾರೆ. ಆ ನಿರ್ಧಾರದ ಮೇಲೆ ಒಂದು ಅಧಿಕಾರಿಗಳಿಂದನೂ ಸಾಕಷ್ಟು ಮಾಹಿತಿಯನ್ನು ಕಲೆಕ್ಟ್ ಮಾಡಿದ್ದಾರೆ. ಜೊತೆಗೆ ಡಿ ಕೆ ಶಿವಕುಮಾರ್ ಅವರ ಐಡಿಯಾ ಕೂಡ ಈಗ ಅಧಿಕಾರಿಗಳಿಗೆ ಕೊಟ್ಟಿದ್ದಾರೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಒಟ್ಟಿನಲ್ಲಿ ಅನರ್ಹರ ಪಾಲಾಗ್ತಾ ಇದ್ದಂತಹ ಹಣವನ್ನು ತಡೆಗಟ್ಟಬೇಕು. ಯಾಕಂದರೆ ಇದು ರಾಜ್ಯದ ವಿವಿಧ ವರ್ಗದ ಜನರ ತೆರಿಗೆ ಹಣವನ್ನು ಗ್ಯಾರಂಟಿ ರೂಪದಲ್ಲಿ ಅರ್ಹ ಫಲಾನುಭವಿಗಳಿಗೆ ಕೊಡ್ತಾ ಇದ್ದಾರೆ. ಅದು ಅನರ್ಹರ ಪಾಲಾಗಬಾರ್ದು. ಆ ನಿಟ್ಟಿನಲ್ಲಿ ಮಹತ್ವದ ನಿರ್ಧಾರಕ್ಕೆ ಬಂದಂತೆ ಕಾಣಿಸ್ತಾ ಇದೆ. ಆಲ್ರೆಡಿ ದುರ್ಬಳಕೆ ಆಗಿದೆ ಅಂತಲೇ ಮೊನ್ನೆ ಸಿಎಂ ಡಿ ಕೆ ಶಿವಕುಮಾರ್ ಹೇಳಿದರು. ಇವತ್ತು ಕೂಡ ಅದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮುಂದುವರೆದ ಭಾಗದಂತೆ ಸಭೆಯನ್ನು ಮಾಡಿದ್ದಾರೆ. ಒಂದು ಗೃಹಲಕ್ಷ್ಮಿ ಇರ್ಬೋದು, ಗೃಹ ಜ್ಯೋತಿ ಇರ್ಬೋದು, ಮತ್ತು ಬೇರೆ ಬೇರೆ ಯೋಜನೆಗಳಿರ್ಬೋದು, ಯಾವ ರೀತಿಯಾಗಿ ನಾವು ಕ್ರಮಗಳನ್ನು ತೆಗೆದುಕೊಳ್ಬೇಕು ಮುಂದಿನ ದಿನಗಳಲ್ಲಿ. ಮತ್ತು ಅರ್ಜಿ ಆಹ್ವಾನಕ್ಕೆ ಈಗ ಮೊನ್ನೆ ಸಿಎಂ ಸೂಚನೆಯನ್ನು ಕೊಟ್ಟಿದ್ದರು. ಯಾವಾಗ ಅರ್ಜಿ ಆಹ್ವಾನ, ಯಾವಾಗಿಂದ ಅರ್ಜಿಯನ್ನು ಹಾಕಬೇಕು, ಹಾಗಾದರೆ ಅರ್ಹ ಫಲಾನುಭವಿಗಳು ಎಷ್ಟು ಜನ, ಈಗ ಮೃತಪಟ್ಟವರು ಟ್ಯಾಕ್ಸ್ ಪೇಯರ್ಸ್ದು ಲಿಸ್ಟ್ ಸಿಕ್ಕಿದೆ ಸರ್ಕಾರಕ್ಕೆ, ಎಲ್ಲ ಪ್ರೊಸೀಜರ್ಸ್ ಮತ್ತೆ ಈಗ ಸ್ಟಾರ್ಟ್ ಆಗ್ತಾ ಹೋಗ್ತದೆ. ಈಗ ಏನೀಗ 2023ರಲ್ಲಿ ಈ ಗ್ಯಾರಂಟಿ ಯೋಜನೆಗಳನ್ನು ಅನುಷ್ಠಾನಕ್ಕೆ ತಂದಂಥ ಸಂದರ್ಭದಲ್ಲಿ ಅರ್ಜಿ ಆಹ್ವಾನ ಮಾಡಿದ್ರಲ್ಲ, ಆ ಸಂದರ್ಭದಲ್ಲಿ ಅರ್ಜಿಯನ್ನು ಹಾಕಿದ್ರಲ್ಲ, ಸೇಮ್ ಟು ಸೇಮ್ ಅದೇ ಪ್ರೊಸೀಜರ್ಸ್ ಇರ್ತದೆ. ಬೇರೆ ಪ್ರೊಸೀಜರ್ಸಲ್ಲೇನು ಸೇಮ್ ವ್ಯತ್ಯಾಸಗಳೇನಿಲ್ಲ. ಆದರೆ ಇದರಲ್ಲಿ ಈಗ ಈ ಹಿಂದೆ ಎಷ್ಟು ಜನ ಬೆನಿಫಿಟನ್ನು ಪಡ್ಕೊಳ್ತಾ ಇದ್ರಲ್ಲ, ಅದರಲ್ಲಿ ಅರ್ಧಕ್ಕರ್ಧ ಜನ ಈಗ ಕಟ್ಔಟ್ ಆಗುತ್ತೆ. ಯಾಕಂದರೆ ಅವರೆಲ್ಲರೂ ಕೂಡ ಅನರ್ಹರು. ಸಾಕಷ್ಟು ಜನ ಮೃತಪಟ್ಟಿದ್ದಾರೆ. ಮೃತಪಟ್ಟಂತಹ ಮಹಿಳೆಯರ ಅಕೌಂಟಿಗೆ ದುಡ್ಡು ಹೋಗ್ತಾ ಇದೆ. ಆ ಹಣ ಯಾರು ಅದನ್ನು ಬೆನಿಫಿಟ್ ಪಡ್ಕೊಳ್ತಾ ಇದ್ದಾರೆ? ಈ ಯೋಜನೆ ನಿಜಕ್ಕೂ ಅರ್ಹರಿಗೆ ಮಾತ್ರ ಸಿಗಬೇಕು, ಅನರ್ಹರಿಗೆ ಸಿಗಬಾರ್ದು ಅಂತಲೇ ಸರ್ಕಾರ ಹೇಳ್ತಾ ಇರೋದು. ಅದು ಒಳ್ಳೆ ನಿರ್ಧಾರನೇ. ಆದರೆ ಇದರ ನಿಜವಾದ ಅರ್ಹ ಫಲಾನುಭವಿಗಳು ಏನು ಹೇಳ್ತಾ ಇದ್ದಾರೆ ಅಂದರೆ, ಇದು ಅರ್ಜಿ ಹಾಕುವಂಥದ್ದು ಇದೆಯಲ್ಲ, ಅದು ಎಷ್ಟರ ಮಟ್ಟಿಗೆ ಸರಿ, ಅದು ಬೇಡ ಆಗಿತ್ತು, ಅನರ್ಹರನ್ನು ನೀವು ಲಿಸ್ಟ್ ಮಾಡಿದಿರಲ್ಲ, ಅವರಿಗೆ ಈ ಯೋಜನೆ ಕೈ ಬಿಡಿ, ನಮಗೆಲ್ಲ ಬಿಡಬೇಡಿ ಅಂತ ಹೇಳ್ತಾ ಇದ್ದಾರೆ. ಯಾಕಂದರೆ ಗೊತ್ತು ಅವರಿಗೂ ಸರ್ವರ್ ಸಮಸ್ಯೆಯಿಂದ ತಿಂಗಳಾನ್ಗಟ್ಟಲೆ ಅಲ್ದಿದ್ದಾರೆ ಸೈಬರ್ ಸೆಂಟ್ರ್ ಮುಂದೆ. ಹಾಗಾಗಿ ಮಹಿಳೆಯರು ಕೂಡ ಈಗ ಆಗ್ರಹ ಮಾಡ್ಕೊಂಡಿದ್ದಾರೆ.